ರುದ್ರಾಕ್ಷಿ ಸುಂದರಿ, ಜೇನು ಬಣ್ಣದ ಹೊಳೆಯುವ ಕಂಗಳ ಚೆಲುವೆ, ಕುಂಭಮೇಳದ ಮೊನಾಲಿಸಾ ಭೋಸ್ಲೆ ಇದೀಗ ಮತ್ತೆ ಸುದ್ದಿಯಾಗಿದ್ದಾಳೆ. ಈ ಬಾರಿ ಈಕೆ ಸುದ್ದಿಯಾಗಿರುವುದು ಕೇರಳದಲ್ಲಿ ಮುಸ್ಲಿಂ ಯುವಕನನ್ನ ಮದುವೆಯಾಗುವ ಮೂಲಕ. ಕಳೆದ ವರ್ಷ ನಡೆದ ಮಹಾಕುಂಭಮೇಳದ ಸಮಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮೊನಾಲಿಸಾ ಭೋಸ್ಲೆ ಸಾಕಷ್ಟು ವೈರಲ್ ಆಗಿದ್ಲು. ಮಹಾಕುಂಭಮೇಳದಲ್ಲಿ ರುದ್ರಾಕ್ಷಿ ಸರಗಳನ್ನ ಮಾರಾಟ ಮಾಡ್ತಾ ಇದ್ದ ಮೊನಾಲಿಸಾ ತನ್ನ ವಿಶಿಷ್ಟ ಕಣ್ಣುಗಳಿಂದಲೇ ಫೇಮಸ್ ಆಗಿದ್ಲು. ಮದುವೆ ತಡೆಯಲು ತಂದೆ ವಿಫಲ. ಸಾಮಾಜಿಕ ಜಾಲತಾಣಗಳಲ್ಲಿ ಕುಂಭಮೇಳ ಗರ್ಲ್ ಹಿಂದೆ ಫೇಮಸ್ ಆಗಿದ್ದ ಮೊನಾಲಿಸಾ ಇದೀಗ ಕೇರಳದಲ್ಲಿ ತನ್ನ ಪ್ರಿಯಕರ ಫರ್ಮಾನ್ ಖಾನ್ ಜೊತೆಗೆ ಮದುವೆಯಾಗಿದ್ದಾಳೆ. ಫರ್ಮಾನ್ ಖಾನ್ ಜೊತೆಗೆ ಕಳೆದ 6 ತಿಂಗಳಿನಿಂದ ಪ್ರೀತಿಯಲ್ಲಿದ್ದ ಮೊನಾಲಿಸಾ ಮದುವೆಗೂ ಮುನ್ನ ಕೇರಳ ಪೊಲೀಸರ ಮೊರೆ ಹೋಗಿದ್ಲು. ಏಕೆಂದ್ರೆ ಆಕೆಯ ತಂದೆ ಈ ಮದುವೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ತಂದೆ ವಿಜಯ್ ಸಿಂಗ್ ಭೋಸ್ಲೆ ಅವರು ಬೇರೊಬ್ಬ ವ್ಯಕ್ತಿಯನ್ನ ಮದುವೆಯಾಗುವಂತೆ ಒತ್ತಡ ಹೇರುತ್ತಿದ್ದಾರೆ ಎಂದು ಮೊನಾಲಿಸಾ ಪೊಲೀಸರಿಗೆ ದೂರು ನೀಡಿದ್ಲು. ತಂದೆ ಕೇರಳಕ್ಕೆ ಬಂದು ಕರೆದೊಯ್ಯಲು ಪ್ರಯತ್ನಿಸಿದರಾದರೂ ಆಕೆ ಬರಲು ನಿರಾಕರಿಸಿ ಮುಸ್ಲಿಂ ಯುವಕನ ಜೊತೆಗೆ ಮದುವೆಯಾಗಿದ್ದಾಳೆ. ಮೊನಾಲಿಸಾಗೆ ಈಗ 18 ವರ್ಷ ತುಂಬಿರುವುದರಿಂದ ನಾವೇನು ಮಾಡುವ ಹಾಗಿಲ್ಲ ಎಂದು ಪೊಲೀಸರು ಕೈ ಚೆಲ್ಲಿದ್ರು. ದೇವಸ್ಥಾನದಲ್ಲಿ ನಡೆದ ಮದುವೆ. ಕೇರಳದ ಪುವಾರನ್ ಅರುಮಾನೂರ್ ನೈನಾರ್ ದೇಗುಲದಲ್ಲಿ ಬುಧವಾರ ಸಂಜೆ ಮೊನಾಲಿಸಾ ಮತ್ತು ಫರ್ಮಾನ್ ಮದುವೆಯಾಗಿದ್ದಾರೆ. ವಧು ಮೊನಾಲಿಸಾ ಕೆಂಪು ಸೀರೆಯಲ್ಲಿ ಮಿಂಚಿದ್ರೆ, ವರ ಫರ್ಮಾನ್ ಖಾನ್ ಬಿಳಿ ಶರ್ಟ್ ಮತ್ತು ಪಂಚೆ ಧರಿಸಿದ್ರು. ದೇವಸ್ಥಾನದ ಸಂಪ್ರದಾಯದಂತೆ ವಿವಾಹ ವಿಧಿವಿಧಾನಗಳು ನಡೆದಿವೆ ಎಂದು ಮೂಲಗಳು ತಿಳಿಸಿದೆ. ಆದರೆ ಇದು ಪಕ್ಕಾ ಲವ್ ಜಿಹಾದ್ ಎಂದು ಹಿಂದೂ ಸಂಘಟನೆಗಳು ಆರೋಪಿಸಿವೆ. ಲವ್ ಜಿಹಾದ್ ಆರೋಪ. ಮೊನಾಲಿಸಾ ನಟಿಸಿದ ದಿ ಡೈರಿ ಆಫ್ ಮಣಿಪುರ ಚಿತ್ರವನ್ನ ಸನೋಜ್ ಮಿಶ್ರಾ ಕೂಡ ಇದು ಲವ್ ಜಿಹಾದ್ ಎಂದು ಬರೆದುಕೊಂಡಿದ್ದಾರೆ. ಗಂಗೆಯ ಮಗಳೆಂದು ನಾನು ಭಾವಿಸಿದ್ದ ಈ ಹುಡುಗಿ ಆಕೆಗಾಗಿ ನಾನು 10 ಕೋಟಿ ಸಾಲ ಪಡೆದು ಜೈಲಿಗೆ ಹೋಗಿದ್ದೆ. ಆದರೆ ಈಗ ಒಬ್ಬ ಮುಸ್ಲಿಂ ಯುವಕನ ಜೊತೆಗೆ ಓಡಿ ಹೋಗಿ ಎಲ್ಲವನ್ನೂ ನಾಶ ಮಾಡಿದ್ದಾಳೆ. ಇದು ಪ್ರೀತಿಯ ಹೋರಾಟ ಅಲ್ಲ, ಲವ್ ಜಿಹಾದ್ ಎಂದು ಇನ್ಸ್ಟಾಗ್ರಾಂನಲ್ಲಿ ಅವರು ಬರೆದುಕೊಂಡಿದ್ದಾರೆ. ಕುಂಭಮೇಳದಲ್ಲಿ ವೈರಲ್ ಆದ ಮೇಲೆ ಮೊನಾಲಿಸಾಗೆ ಅನೇಕ ಸಿನಿಮಾ ಆಫರ್ಗಳು ಬಂದಿದ್ದು. ಅದೇ ರೀತಿ ನಾಗಮ್ಮ ಎಂಬ ಚಿತ್ರದ ಮೂಲಕ ಅವರು ಮಲಯಾಳಂ ಚಿತ್ರರಂಗಕ್ಕೂ ಕಾಲಿಟ್ಟಿದ್ರು. ಈ ಸಂದರ್ಭದಲ್ಲಿ ಈಕೆ ಸಹ ನಟ ಫರ್ಮಾನ್ನ ಪ್ರೇಮದ ಬಲೆಗೆ ಬಿದ್ದಿದ್ದಾಳೆ. ಮುಸ್ಲಿಂ ಯುವಕನ ಪರಿಚಯವಾದ 6 ತಿಂಗಳಲ್ಲಿ ಆತನನ್ನ ಮದುವೆಯಾಗಿದ್ದಾಳೆ. ಸೋಷಿಯಲ್ ಮೀಡಿಯಾದ ಹಾಟ್ ಫೇವರೇಟ್. ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರುತ್ತಿದ್ದ ಈಕೆಯನ್ನ ಜನ ವಿಡಿಯೋ ಮಾಡಿ ಜನಪ್ರಿಯಗೊಳಿಸಿದ್ರು. ಮೊನಾಲಿಸಾ ಅಷ್ಟೊಂದು ಖ್ಯಾತಿ ಪಡೆಯಲು ಕಾರಣವಾಗಿದ್ದು ಅವಳ ಜೇನು ಬಣ್ಣದ ಕಣ್ಣು. ಬಳಿಕ ತನ್ನೂರು ಸೇರಿಕೊಂಡ ಮೊನಾಲಿಸಾ ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಆದ ಅಕೌಂಟ್ ತೆರೆದು ಫೇಮಸ್ ಆಗಿದ್ಲು. ಸ್ಥಳೀಯ ಸರಕಾರಿ ಶಾಲೆಯೊಂದರಲ್ಲಿ ಆಕೆ ತನ್ನ ಶಿಕ್ಷಣವನ್ನ ಮುಂದುವರಿಸಿದ್ಲು. ಕುಂಭಮೇಳದಲ್ಲಿ ಬದಲಾದ ಬದುಕು. ಕುಂಭಮೇಳ ಆಕೆಗೆ 16 ವರ್ಷ. ಮಧ್ಯಪ್ರದೇಶದ ಕರ್ಗೂನ್ ಜಿಲ್ಲೆಯ ಮಾಹೇಶ್ವರ್ ಈಕೆಯ ಊರು. ಕುಂಭಮೇಳದ 15ನೇ ದಿನಗಳಲ್ಲಿ ಈಕೆಯ ಅದೃಷ್ಟ ಖುಲಾಯಿಸಿ ವರ್ಲ್ಡ್ ಫೇಮಸ್ ಆಗಿದ್ಲು. ಮೊದಲು ಬಾಲಿವುಡ್ ಫಿಲ್ಮ್ ಮೇಕರ್ ಸನೋಜ್ ಮಿಶ್ರಾ ಅವರು ಮೊನಾಲಿಸಾಳ ಜನಪ್ರಿಯತನ ಬಳಸಿಕೊಳ್ಳಲು ಮುಂದಾಗಿದ್ರು. ಶಿವರಾಜ್ಕುಮಾರ್ ನಟನೆಯ ಮುಂಬರುವ RC16 ಚಲನಚಿತ್ರದಲ್ಲೂ ಮೊನಾಲಿಸಾ ನಟಿಸಲಿದ್ದಾರೆ ಎನ್ನಲಾಗಿತ್ತು. ಮೊನಾಲಿಸಾಗೆ ಲಕ್ಷ ಫಾಲೋವರ್ಸ್. ಮೊನಾಲಿಸಾಗೆ ಲಕ್ಷ ಫಾಲೋವರ್ಸ್ ಇದ್ದಾರೆ. ಜೊತೆಗೆ ಈಕೆ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಆರಂಭಿಸಿದ್ದಾಳೆ. ಮೊನಾಲಿಸಾ ಭೋಸ್ಲೆ 08 ಚಾನೆಲ್ಗೆ ಸುಮಾರು 4 ಲಕ್ಷ ಮಂದಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಮೊನಾಲಿಸಾ ಈಗ ಸೋಷಿಯಲ್ ಮೀಡಿಯಾದಿಂದಲೇ ಲಕ್ಷ ಸಂಪಾದಿಸ್ತಾ ಇದ್ದಾಳೆ. ಸದ್ಯ ಕೇರಳದಲ್ಲಿ ಲವ್ ಜಿಹಾದ್ ವ್ಯಾಪಕವಾಗಿ ನಡೆಯುತ್ತಿದೆ ಎಂಬ ಆರೋಪದ ನಡುವೆಯೇ ಮೊನಾಲಿಸಾ ಮುಸ್ಲಿಂ ಯುವಕನನ್ನ ಮದುವೆಯಾಗಿರುವುದು ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.